Good evening, everyone. The cry, I think that we are giving the voice, it is reaching the center of the government of Karnataka, and saying that whatever the wishes and dreams are there, all dreams are being watered now. Because from the last 20 years, so many lecturers are working as much as freely to the government colleges. And that is very hazardous that we think like that. But today's demand is that we all should get our services regularized. We are not asking this to make as a special thing in our government, or we are not asking as a thing that no one has done in the country, that so many states like West Bengal, like Delhi, like Punjab, they may take some decisions, and they may give the green signal that all the 10 to 12,000 lecturers are working, living their lives in the hopeless. ನಾವೆಲ್ಲರೂ ಏನಂತಂದ್ರೆ ನಮ್ಮ ವೈಯಕ್ತಿಕ ಕೆಲಸಗಳಲ್ಲಿ ತೊಡಗಿಕೊಳ್ಳದೆ ಇದು ನಮ್ಮ ಜೀವನದ ಹೋರಾಟ ಇರೋದ್ರಿಂದ ನಮ್ಮ ಮಕ್ಕಳ ಭವಿಷ್ಯ ಮತ್ತು ನಮ್ಮ ಕುಟುಂಬ ನಿರ್ವಹಣೆ ಮುಂದಿನ ಎಲ್ಲ ಏನಂತಂದ್ರೆ ಇದ್ರ ಮೇಲೆ ಅವಲಂಬಿತವಾಗಿರೋದ್ರಿಂದ ನಾವೆಲ್ಲರೂ ಏನಂತಂದ್ರೆ ಈ ಒಂದು ಹೋರಾಟದ ಕೊನೆಯ ಕ್ಷಣದಲ್ಲಿ ಚಲೋ ಅಂತಂದ್ರೆ ಶುಭ ಸುದ್ದಿ ಬರಲಿ, ಎಲ್ಲರಿಗೂ ಸೇವಾ ಭದ್ರತೆ ಸಿಗಲಿ. ಜೀವನದಲ್ಲಿ ಅಂತಂದ್ರೆ ಭದ್ರತೆ ಭಾಳ ಮುಖ್ಯ. ಅದಕ್ಕಾಗಿ ಅಂತಂದ್ರೆ ನಾಳೆಯಿಂದ ತೀವ್ರ ಥರದ ಹೋರಾಟವನ್ನು ಮಾಡಲು ಸಲುವಾಗಿ ನಾವೆಲ್ಲ ಇವತ್ತು 5:30 ಆದರೂ ಸಹಿತ ಇದೇ ಸ್ಥಳದಲ್ಲಿ ಕೂತಿದ್ದೀವಿ. ಇದೇ ರೀತಿ ಎಲ್ಲರೂ ಬಂದು ಕೈ ಜೋಡಿಸಿದರೆ ಇನ್ನೂ ಹೆಚ್ಚು ಸರ್ಕಾರದ ಮೇಲೆ ಒತ್ತಡವನ್ನು ತರಲಿಕ್ಕೆ ಸಾಧ್ಯ ಆಗಿದೆ. ಎಲ್ಲ ಜನ ಭಾಗವಹಿಸಿದರೆ ನಮ್ಮಲ್ಲೆಲ್ಲ ಪೂರ್ತಿಯಾಗಿ ಭಾಗವಹಿಸಿರುವಂಥ ಉಪನ್ಯಾಸಕರಿದ್ದಾರೆ. 99% ಏನಂತಂದ್ರೆ ನಮ್ಮ ಎಲ್ಲ ಉಪನ್ಯಾಸಕರು ಸ್ವಮನಸ್ಸಿನಿಂದ ಏನಂತಂದ್ರೆ ತಮ್ಮ ಜೀವನಕ್ಕೆ ಹಕ್ಕೊತ್ತಾಯವನ್ನು ಮಾಡ್ತಾಯಿದ್ದಾರೆ. ಇದು ಭಾಳ ಒಳ್ಳೆಯ ಬೆಳವಣಿಗೆ. ಅದು ಕಾಲೇಜೆಲ್ಲ 90% ಅಂತ ನಮ್ಮ ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿಸಿರೋದ್ರಿಂದ ಮೊದಲು ನಾವು ನಮ್ಮ 15 ವರ್ಷಗಳ ಕಾಲ ವಿದ್ಯಾರ್ಥಿಗಳ ಭವಿಷ್ಯವನ್ನು ಭದ್ರಪಡಿಸಲಿಕ್ಕೆ ನಾವು ನಿಸ್ವಾರ್ಥಯುತವಾಗಿ ಅಂತಂದ್ರೆ ಕೇವಲ 10%